ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಎರಡು ಹೊಸ ಸ್ಮಾರ್ಟ್ ಫೋನ್ಗಳಿರುವಂಥದ್ದು. ಒಂದು OnePlus 10T ಮತ್ತು ಇನ್ನೊಂದು iQOO 9T. ಎರಡು ಕೂಡ ಟಿ ಸೀರೀಸ್ನ ಸ್ಮಾರ್ಟ್ ಫೋನ್ಗಳಾಗಿರುವಂಥದ್ದು. ಎರಡು ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ ಫೋನ್ಗಳಾಗಿರುವಂಥದ್ದು. ಎರಡು ಕೂಡ ಬೇಸ್ ಪ್ರೈಸ್ 50,000 ಇರುವಂಥದ್ದು. ಆಯಿತಾ, ಬ್ಯಾಂಕ್ ಆಫರ್ ಎಲ್ಲ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. 50,000 ಪ್ರೈಸ್ ರೇಂಜಲ್ಲಿ ಯಾವ ಫೋನು ಬೆಟರು, ಕ್ಯಾಮ್ರಾ ಯಾವ್ದು ಚೆನ್ನಾಗಿದೆ, ಡಿಸ್ಪ್ಲೇ ಯಾವ್ದು ಚೆನ್ನಾಗಿದೆ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ, ಯಾವ್ದು ತೊಗೊಂಡ್ರೆ ಒಳ್ಳೆಯದು, ಯಾವ ಸ್ಪೆಸಿಫಿಕೇಶನ್ ಯಾವ್ದು ಚೆನ್ನಾಗಿದೆ ಹೇಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂಥರ ಸಿಮಿಲರ್ ಡಿಸೈನ್ ಹೊಂದಿರುವಂಥ ಸ್ಮಾರ್ಟ್ ಫೋನ್ಗಳು. ಥಿಕ್ನೆಸ್ಸಲ್ಲಿ ಸ್ವಲ್ಪ iQOO 90 ತಿನ್ನಾಗಿದ್ರೆ ವೆಯ್ಟಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಇರುವಂಥದ್ದು. ಮೇಜರ್ ಡಿಫ್ರೆನ್ಸ್ ಅನಿಸಿದ್ದು ಈ ಒಂದು iQOO 90ಯಲ್ಲಿ ನಿಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇದ್ರೆ OnePlus 10Tಯಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು ಬೇಜಾರಾಗುವಂಥ ವಿಷಯ. 50,000 ರೂಪಾಯಿ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಅಂದರೆ ಆ ಒಂದು ಪ್ರೈಸ್ ರೇಂಜಲ್ಲಿ ಮೆಟಾಲಿಕ್ ಫ್ರೇಮ್ ಕೊಡಲೇಬೇಕು. 30,000 ಫೋನಲ್ಲೆಲ್ಲ ಮೆಟಾಲಿಕ್ ಫ್ರೇಮ್ ಕೊಡ್ತಾರೆ, ಆದರೆ OnePlus ಅವರು 50,000 ರೂಪಾಯಿ ಕೊಟ್ಟಿರೋದು ತುಂಬ ಬೇಜಾರು ಮಾಡ್ತು. ಅದನ್ನು ಬಿಟ್ಟರೆ ಎರಡು ಫೋನ್ಗಳಲ್ಲಿ ಫ್ರಂಟ್ ಟು ಬ್ಯಾಕು ಗ್ಲಾಸ್ ಆಗಿರುವಂಥದ್ದು ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ. ಆಯಿತಾ, ಮತ್ತು OnePlus ಇಂದು ಕ್ಲಾಸಿಕ್ ಒಂದು ಸ್ಲೈಡರು ಏನೋ ಅದನ್ನು ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಆಯಿತಾ, ಏನು ಅಲರ್ಟ್ ಸ್ಲೈಡರ್ ಬರುತ್ತೆ ನೋಡಿ, ನಾವು ಮ್ಯೂಟು, ವೈಬ್ರೇಷನ್ ಮೋಡ್ ಇದನ್ನೆಲ್ಲ ಸ್ವಿಚ್ ಮಾಡ್ಕೊಂಡು ಅದು ಕೊಟ್ಟಿಲ್ಲ. ಈ ಒಂದು ಮಾಡೆಲ್ನಲ್ಲಿ ಪ್ರೀಮಿಯಮ್ ಆಗಿದ್ರು ಕೂಡ ಅದೊಂದು ಬೇಜಾರಾಯಿತು. ಸೊ ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಸ್ವಲ್ಪ ಪಾಯಿಂಟಲ್ಲಿ ಒಂದು iQOO 90 ವಿನ್ ಆಗುತ್ತೆ. ಏನಕ್ಕೆ ಅಂದರೆ ಮೆಟಾಲಿಕ್ ಫ್ರೇಮ್ನ ಕೊಟ್ಟಿದ್ದಾರೆ. ಆಯಿತಾ, ಅದು ಹೆವಿ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ಬಿಲ್ಡು ಸಾಲಿಡ್ ಆಗಿರುತ್ತೆ ಮೆಟಾಲಿಕ್ ಫ್ರೇಮ್ ಇದ್ದರೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡರಲ್ಲೂ ಕೂಡ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಆದರೆ ಒಂದು ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ನಿಮಗೆ iQOO 90ಯಲ್ಲಿ E5 ಅಮೋಲೆಡ್ ಡಿಸ್ಪ್ಲೇ ಇದ್ದರೆ OnePlus 10Tಯಲ್ಲಿ ನಿಮಗೆ E4 ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಏನಪ್ಪ ಇದು E4 ಅಂತ ಅನ್ಕೋತಾ ಇದ್ದೀರಾ ಅಂತ ಅಂದರೆ ಬ್ಯಾಟ್ರಿ ಕನ್ಸಂಪ್ಷನ್ ಲಿಟಲ್ 25% ಕಮ್ಮಿ ಆಗುತ್ತೆ ಒಂದು iQOO 90ಯಲ್ಲಿ. ಸೊ ಅದರಿಂದ ಇದು ಪ್ಲಸ್ ಪಾಯಿಂಟ್. ಸ್ವಲ್ಪ ಈ ಡಿಸ್ಪ್ಲೇ ಬ್ಯಾಟ್ರಿ ಕನ್ಸ್ಯೂಮರ್ ಸ್ವಲ್ಪ ಕಡಿಮೆ ಮಾಡುತ್ತೆ. ಆಯಿತಾ, ಮತ್ತು ಎರಡು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಸೂಪರ್ ವಿಷಯ. ಮತ್ತು ಈ ಒಂದು iQOO 90ಯಲ್ಲಿ ನಿಮಗೆ 1500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಸಿಕ್ಕರೆ OnePlus 10Tಯಲ್ಲಿ ನಿಮಗೆ 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರುವಂಥದ್ದು. ಸ್ವಲ್ಪ ಬ್ರೈಟ್ನೆಸ್ಸಲ್ಲಿ ಡಿಫ್ರೆನ್ಸ್ ಇದೆ. ಸೊ ಈ ಒಂದು ರೌಂಡಲ್ಲೂ ಕೂಡ ಒಂದು ಸಣ್ಣ ಮಾರ್ಜಿನಲ್ಲಿ ಈ ಒಂದು iQOO 90 ವಿನ್ ಆಗ್ತಿರುವಂಥದ್ದು. ಇನ್ನು ಟಚ್ ಸ್ಯಾಂಪಲಿಂಗ್ ರೇಟಿಗೆ ಬಂತು ಅಂದರೂ ಕೂಡ ಅಪ್ ಟು 1200 ಹರ್ಟ್ಸ್ನ ಇನ್ಸ್ಟ್ಯಾಂಟ್ ಟಚ್ ಸ್ಯಾಂಪಲ್ ಇದ್ದರೆ ಈ ಕಡೆ OnePlus 10Tಯಲ್ಲಿ ನಿಮಗೆ 1000 ಹರ್ಟ್ಸ್ ಸಿಗ್ತಾ ಇದೆ. ಆಯಿತಾ, ಸೊ ಅದೇನಂತ ಮೇಜರ್ ಡಿಫ್ರೆನ್ಸ್ ಆಗಲ್ಲ. ಬಟ್ ಸ್ಟಿಲ್ ಸಣ್ಣ ವಿಷಯಗಳಲ್ಲಿ ಈ ಒಂದು iQOO 90 ಡಿಸ್ಪ್ಲೇಲಿ ತುಂಬ ಚೆನ್ನಾಗಿರುವಂಥದ್ದು. ಆಯಿತಾ, ಸೊ ಎರಡು ಅಮೋಲೆಡ್, ಎರಡು ನಿಮ್ಗೆ ಅಂಥ ಡಿಫ್ರೆನ್ಸ್ ಗೊತ್ತಾಗಲ್ಲ. ಪಿಕ್ಸೆಲ್ ಪೀಕ್ ಮಾಡೋಕ್ಕೆ ಹೋದರೆ ಒಳಗಡೆ ನಿಮಗೆ ಒಂದು ಬ್ಯಾಟ್ರಿ ಕನ್ಸಪ್ಷನ್ ಎಲ್ಲ ನೋಡೋದಕ್ಕೆ ಹೋದರೆ ಈ ಒಂದು iQOO 90 ಸ್ವಲ್ಪ ಪಾಯಿಂಟಲ್ಲಿ ವಿನ್ ಆಗುತ್ತೆ. ಆಯಿತಾ, ಬಟ್ ನಿಮಗೆ ಒಬ್ಬ ನಾರ್ಮಲ್ ಯೂಸರಿಗೆ ಎರಡರಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಆ್ಯಸ್ ಎ ರಿವ್ಯೂವರ್ ಒಳಗಡೆ ಇನ್ ಡೆಪ್ತ್ ನೋಡೋದಕ್ಕೆ ಹೋದರೆ ಹೌದು ಸ್ವಲ್ಪ ಪಾಯಿಂಟ್ ಇದು ಜಾಸ್ತಿ ತಗೊಳುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇವೆರಡು ಸೇಮ್ ಟು ಸೇಮ್. ಎರಡರಲ್ಲೂ ಕೂಡ LPDDR5 ರ್ಯಾಮ್ ಇರುವಂಥದ್ದು ಕ್ರೇಜಿ ವಿಷಯ, ಮತ್ತು UFS 3.1 ಸ್ಟೋರೇಜ್ ಇರುವಂಥದ್ದು ಸೂಪರ್ ವಿಷಯ. ಎರಡೂ ಬ್ರ್ಯಾಂಡ್ಗಳು ಸಹ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ನ ಮಾಡಿಲ್ಲ, ಬೆಂಕಿ ವಿಷಯ ಅಂತೀನಿ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಸೇಮ್ ಪ್ರೊಸೆಸರ್ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ ಮೋಸ್ಟ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರು. ಇದು 8 Gen 1ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಪವರ್ ಕನ್ಸಂಪ್ಷನ್ ಎಫಿಷಿಯೆಂಟ್ ಪ್ರೊಸೆಸರ್, ಪವರ್ ಕನ್ಸ್ಯೂಮ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಆಯಿತಾ, ಸೊ ಅದರಿಂದ 8+ Gen 1 ಪ್ರೊಸೆಸರ್ ಎರಡರಲ್ಲೂ ಇದೆ. ಆದರೆ ನಾನು ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಈ ಒಂದು OnePlus 10Tಯಲ್ಲಿ ರೇಟಿಂಗ್ ಹೆವಿ ಕಡಿಮೆ ಕೊಡ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಹತ್ತತ್ರ 8.5 ಲಕ್ಷ ರೇಟಿಂಗನ್ನು ಕೊಟ್ಟರೆ ಈ ಒಂದು iQOO 90ಯಲ್ಲಿ ಹತ್ತತ್ರ 2 ಲಕ್ಷ ರೇಟಿಂಗ್ ಜಾಸ್ತಿ ಕೊಡ್ತಾ ಇದೆ. ಸುಮಾರು 10.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. 10.5 ಲಕ್ಷ ರೇಟಿಂಗು ಕ್ರೇಜಿ ವಿಷಯ. 10.5 ಅಂದರೆ 10,50,000. ಆಯಿತಾ, 10.5 ಅಲ್ಲ, 10,50,000 ರೇಟಿಂಗನ್ನೇ ಒಂದು iQOO 90 ಕೊಟ್ಟರೆ ಈ ಒಂದು OnePlus 10T ಕೇವಲ 8.5 ಲಕ್ಷವನ್ನು ಕೊಡ್ತಾ ಇರುವಂಥದ್ದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಪರ್ಸನಲಿ ನನಗಂತೂ. ಬಟ್ ನಿಮಗೆ ಡೇ ಟು ಡೇ ಯೂಸಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಆಯಿತಾ, ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ನೋಡೋದಕ್ಕೆ ಹೋದರೆ. ಎರಡು ಕೂಡ ಸಿಮಿಲರ್ ಪರ್ಫಾರ್ಮೆನ್ಸು, ಬಟ್ ಆಪ್ಟಿಮೈಸೇಷನ್ ಯಾವ ರೀತಿ ಮಾಡಿದ್ದಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿತಾ, ಸೊ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ, ಗೇಮ್ ಮಾಡೋದಕ್ಕೆ ನಿಮಗೆ ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅಂಥ ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಆದರೆ ಈ ಒಂದು iQOO 90ಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಇನ್ನೊಂದು ಪ್ರೊಸೆಸರ್, ಇನ್ನೊಂದು ಚಿಪ್ ಇರುವಂಥದ್ದು. ಆಯಿತಾ, V1+ ಅಂತ. ಇದು ಡೆಡಿಕೇಟೆಡ್ ಆಗಿ
ಕ್ಯಾಮರಾಗೆ ಮತ್ತು ಗೇಮಿಂಗ್ಗೆ ಮಾಡಲಾಗಿರುವಂಥ ಪ್ರೋಸೆಸರ್. ಅದೊಂದು ರೀತಿ ನಿಮ್ಮ ಮೇನ್ ಪ್ರೋಸೆಸರ್ಗೆ ಜಾಸ್ತಿ ಸ್ಟ್ರೆಸ್ಸನ್ನು ಕೊಡಲ್ಲ ಆಯಿತಾ. ಸೊ ಈ ಒಂದು V1+ ಚಿಪ್ ಅದನ್ನು ಶೇರ್ ಮಾಡುತ್ತೆ, ಒಂದು ಪ್ರೊಸೆಸಿಂಗ್ ಪವರ್ನ ಶೇರ್ ಮಾಡೋದ್ರಿಂದ ನೀವು ಮಲ್ಟಿ ಟಾಸ್ಕ್ ಮಾಡಬೇಕಾದ್ರೆ ಸ್ವಲ್ಪ ಯೂಸ್ ಆಗುತ್ತೆ ಆಯಿತಾ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಅದರ ಜೊತೆಗೆ ರೇಟಿಂಗ್ ಕೂಡ ಒಂದು iQOO 90 ಜಾಸ್ತಿ ಕೊಡ್ತಾ ಇರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿವರೆಗೂ ನಾನು ಹೇಳಿದೆ, ಡಿಸೈನ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ರ್ಯಾಮ್ ಸ್ಟೋರೇಜ್ ಈಕ್ವಲ್ ಇದೆ. ಪ್ರೊಸೆಸರ್ ಇದರಲ್ಲೂ ಕೂಡ ಈ ಒಂದು iQOO 90 ಒಂದು ಸಣ್ಣ ಪಾಯಿಂಟಿಂದ, ಸಣ್ಣ ಒಂದು ಅಂತರದಿಂದ iQOO 90 ವಿನ್ ಆಗ್ತಾ ಇರುವಂಥದ್ದು ಕ್ರೇಜಿ ವಿಷಯ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಎರಡು ಫೋನ್ಗಳಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಎರಡರಲ್ಲೂ ಇರುವಂಥ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್, ಆದರೆ ಅದರಲ್ಲಿರುವಂಥ ಸೆನ್ಸಾರ್ ಬೇರೆ ಆಯಿತಾ. 50 ಮೆಗಾಪಿಕ್ಸೆಲ್ ಆದರೆ ಅದರೊಳಗಿರುವಂಥ ಸೆನ್ಸರ್ ಯೂಸ್ ಮಾಡಿರುವಂಥ ಡಿಫ್ರೆಂಟು. ನಿಮಗೆ iQOO 90ಯಲ್ಲಿ GN5 ಸ್ಯಾಮ್ಸಂಗ್ ಸೆನ್ಸರ್ ಯೂಸ್ ಮಾಡಿದ್ರೆ, ಈ ಕಡೆ OnePlus 10T ಅಲ್ಲಿ ನಿಮಗೆ ಸೋನಿ ಸೆನ್ಸರ್ ಸಿಗ್ತಿರುವಂಥದ್ದು IMX766 ಸೆನ್ಸರ್ ಇದೆ ಆಯಿತಾ. ಸೊ ಎರಡು ಕೂಡ ಒಂದು ಒಳ್ಳೆಯ ಸೆನ್ಸರ್. ನಾನು ಎರಡರ ಫೋಟೋ ಚೆಕ್ ಮಾಡ್ದಂಗೆ ಈ ಒಂದು OnePlus ಸ್ವಲ್ಪ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಅನ್ನಿಸ್ತು ಕಲರ್ಸ್ ಎಲ್ಲ. ಈ ಒಂದು iQOO 90 ಸ್ವಲ್ಪ ನಿಮಗೆ ಕಲರ್ಸಲ್ಲಿ ಎದ್ದೆದ್ದು ಕಾಣೋ ಥರ ಬರುತ್ತೆ, ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ. ವೀಡಿಯೋನು ಕೂಡ ಹಂಗೆ ಬರುತ್ತೆ ಆಯಿತಾ. ವೀಡಿಯೋನು ಕೂಡ ಸ್ವಲ್ಪ ಕಲರ್ಫುಲ್ಲಾಗಿ ಬರುತ್ತೆ ಆಯಿತಾ. ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಬೋದು. ಸೊ ಕೆಲವು ಜನಕ್ಕೆ ತುಂಬ ಕಲರ್ಫುಲ್ ಆಗಿದ್ರೆ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ನ್ಯಾಚುರಲ್ ಆಗಿದ್ರೆ ಇಷ್ಟ ಆಗುತ್ತೆ. ಒಂದು OnePlus 10T ಇದೆ, ಅದು ಕೂಡ ಏನು ಫುಲ್ ನ್ಯಾಚುರಲ್ ಅಂತ ಅನ್ನಲ್ಲ, ಅದು ಕೂಡ ಒಂದು ಸ್ವಲ್ಪ ಕಲರ್ ಎದ್ದೆದ್ದು ಕಾಣೋ ಥರ ಮಾಡುತ್ತೆ, ಅದು ಕೂಡ ನ್ಯಾಚುರಲ್. ಬಟ್ ಅದಕ್ಕಿಂತ ಜಾಸ್ತಿ ಕಲರನ್ನು ಈ ಒಂದು iQOO 90 ಪ್ರೊಡ್ಯೂಸ್ ಮಾಡುತ್ತೆ, ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಮಾಡೋದೆ ಅಂತ ಅನ್ನಿಸ್ತು ನಂಗೆ ಅನ್ನಿಸ್ತಂಗೆ. ಸೊ ಎರಡು ಕೂಡ ಈ ಮೇನ್ ಸೆನ್ಸರ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಸೂಪರ್ ವಿಷಯ. ವಿಡಿಯೋ ತೆಗಿಬೇಕಾದ್ರೆ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ, ಮತ್ತು ಫೋಟೋ ನೀವು ತೆಗಿಬೇಕಾದ್ರೂ ಕೂಡ ಅಷ್ಟೊಂದು ಶೇಕ್ ಆಗಿರುತ್ತರ, ಬ್ಲರ್ರಿ ಒಂದು ಮೋಷನ್ ಬ್ಲರ್ ಬರುತ್ತಲ್ವ, ಸೊ ಆ ರೀತಿ ಆಗೋದಿಲ್ಲ. ಒಂದು ಒಳ್ಳೆ ವಿಷಯ ಅಂತೀನಿ. ಅದನ್ನು ಬಿಟ್ಟರೆ ಎರಡರಲ್ಲೂ ಕೂಡ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಿಗ್ತಾ ಇದೆ. ಈ ಒಂದು iQOO 90ಯಲ್ಲಿ 13 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಿಕ್ಕರೆ, 10Tಯಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಿಗ್ತಾ ಇರುವಂಥದ್ದು. ಸೊ ಇದರಿಂದ ಮೆಗಾಪಿಕ್ಸೆಲ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು iQOO 90ಯಲ್ಲಿ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಅಷ್ಟೇನೇನೂ ಇಲ್ಲ. ಬಟ್ ಡೀಟೇಲ್ಸ್ ಎಲ್ಲ ನಿಮಗೆ ಅಂದರೆ ಫೋಟೋ ಕ್ಲಾರಿಟಿ ನಂಗೆ ಸಿಮಿಲರ್ ಅನ್ನಿಸ್ತು, ಬಟ್ ಝೂಮ್ ಮಾಡಿದಾಗ ಡೀಟೇಲಿಂಗ್ ಇದ್ರೆ iQOO 90 ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಈ ಒಂದು OnePlus 10Tಯಲ್ಲಿ ನಿಮಗೆ 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ 2 ಮೆಗಾಪಿಕ್ಸೆಲಿಂದು. ಆದರೆ ಈ ಒಂದು iQOO 90ಯಲ್ಲಿ ಯಾವುದೇ ಮ್ಯಾಕ್ರೋ ಲೆನ್ಸ್ ಇಲ್ಲ. ಆದರೆ ನಿಮಗೆ 12 ಮೆಗಾಪಿಕ್ಸೆಲಿಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು, ಅದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ ಆಯಿತಾ. ಸೊ ಅದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಸೊ ಒಂದು ಪ್ಲಸ್ ಪಾಯಿಂಟ್ ಅಂತೀನಿ, ಅಟ್ಲೀಸ್ಟ್ 2x ಆಪ್ಟಿಕಲ್ ಝೂಮ್ ಕೊಟ್ಟಿದ್ದಾರಲ್ಲ ಮ್ಯಾಕ್ರೋ ಲೆನ್ಸ್ ಬದಲು, ಅದೇ ಒಂದು ಖುಷಿ ವಿಷಯ. ಮ್ಯಾಕ್ರೋ ರೀತಿಯಲ್ಲೂ ಕೂಡ ಅದು ಕೆಲಸವನ್ನು ಮಾಡುತ್ತೆ, ಮೇನ್ ಸೆನ್ಸರೇ ಮ್ಯಾಕ್ರೋ ರೀತಿ ಕೆಲಸ ಮಾಡುತ್ತೆ, ಅವಶ್ಯಕತೆ ಇರಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ಎರಡರಲ್ಲೂ ಕೂಡ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಎರಡರಲ್ಲಿದೆ ಅಂತ ಅನಿಸಿ, ಎರಡು ಕೂಡ ಕ್ಲಾರಿಟಿ ಚೆನ್ನಾಗಿ ಇದೆ, ಎರಡು ಕೂಡ ನನಗೆ ಇಷ್ಟ ಆಯಿತು ಆಯಿತಾ. ಮತ್ತು ಇದರಲ್ಲಿ ಎರಡರಲ್ಲೂ ಕೂಡ ನಿಮಗೆ ರೇರೋ 4K ಫ್ರಂಟು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಅದರಲ್ಲಿ ಕ್ಲಾರಿಟಿ ನನಗೆ ಒಂದು iQOO 90 ಇಷ್ಟ ಆಯಿತು, ಏನಕ್ಕೆ ಅಂದರೆ ಕಲರ್ಫುಲ್ ಆಗಿ ವಿಡಿಯೋ ಬರುತ್ತೆ. ಅದು ಆಮೇಲೆ ಆಫ್ಟರ್ ಎಡಿಟಿಂಗ್ ಮಾಡೋ ಟೈಮಲ್ಲಿ ನೀವು ಅದನ್ನು ಸ್ವಲ್ಪ ಕಲರ್ಸ್ ಎಲ್ಲ ಆ್ಯಡ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ iQOO 90 ವಿಡಿಯೋ ಸ್ವಲ್ಪ ಇಷ್ಟ ಆಯ್ತು ನನಗೆ. ಸೊ ಇದಿಷ್ಟು ಕ್ಯಾಮ್ರಲ್ಲ ನಾನು ಎರಡು ಆಲ್ಮೋಸ್ಟ್ ಸಿಮಿಲರ್ ಅಂತೀನಿ, ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ನಿಮ್ಮ ಕಲರ್ಸ್ ನ್ಯಾಚುರಲ್ ಆಗಬೇಕಾ, ಸ್ವಲ್ಪ ನ್ಯಾಚುರಲ್ ಆಗಬೇಕಾ, ಅಥವಾ ಕಡಿಮೆ ನ್ಯಾಚುರಲ್ ಆಗಬೇಕಾ, ಸೊ ಆ ರೀತಿ ಇರುತ್ತೆ ಒಂಥರ ಡಿಫ್ರೆನ್ಸು. ಎರಡು ಕೂಡ ನಂಗೆ ಸಿಮಿಲರ್ ಅನಿಸು, ಅಂಥ ಮೇಜರ್ ಡಿಫ್ರೆನ್ಸ್ ಎರಡರಲ್ಲಿದೆ ಅಂತ ಅನಿಸಿಲ್ಲ. ಸೊ ನೋಡ್ಬಿಟ್ಟು ನೀವು ಜಡ್ಜ್ ಮಾಡ್ಬೋದು. ಕೆಲವು ಜನಕ್ಕೆ ಕಲರ್ಫುಲ್ ಆಗಿದ್ರೆ ಇಷ್ಟ ಆಗುತ್ತೆ, ನ್ಯಾಚುರಲ್ ಇಷ್ಟ ಆಗುತ್ತೆ, ಅವು ನೋಡಿಕೊಂಡು ಜಡ್ಜ್ ಮಾಡ್ಕೊಳ್ಳಿ ನಂಗೆ ಅನ್ನಿಸ್ತಂಗೆ. ಇನ್ನು ಸೆಕ್ಯೂರಿಟಿ ಎರಡರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಎರಡು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು, ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ನಿಮ್ಗೆ ಎರಡು ಕೂಡ ಫಾಸ್ಟ್ ಆಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಬ್ಯಾಟ್ರಿ ಕೂಡ ಸೇಮ್ ಆಯಿತು, ಆಲ್ಮೋಸ್ಟ್ ಸೇಮ್ ಅಲ್ಲ, ಆಲ್ಮೋಸ್ಟ್ ಸೇಮ್. iQOO 90ಯಲ್ಲಿ ನಿಮಗೆ 4700 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ, OnePlus 10Tಯಲ್ಲಿ 4800 mAh ಕೆಪಾಸಿಟಿ, 100 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಅಂಥ ಮೇಜರ್ ಡಿಫ್ರೆನ್ಸ್ ಆಗಲ್ಲ. ಸೊ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಅಂತ. ಇನ್ನು ಚಾರ್ಜರ್ ಕೂಡ ಅಷ್ಟೇ, ಎರಡರಲ್ಲೂ ಕೂಡ ಸೂಪರ್ ಚಾರ್ಜರ್ನ ಕೊಟ್ಟಿದ್ದಾರೆ. iQOO 90ಯಲ್ಲಿ ನಿಮಗೆ 120 ವ್ಯಾಟ್ನ ಚಾರ್ಜರ್ ಇದ್ದರೆ, ಈ ಕಡೆ OnePlus 10Tಯಲ್ಲಿ 150 ವ್ಯಾಟ್ನ ಚಾರ್ಜರ್ ಇರುವಂಥದ್ದು ಕ್ರೇಜಿ ವಿಷಯ. 120, 150 ಎರಡೂ ಕಡಿಮೆ, ಎರಡೂ ಒಳ್ಳೆ ಚಾರ್ಜರ್ಗಳನ್ನೇ. ಆದರೆ ಚಾರ್ಜಿಂಗ್ ಸ್ಪೀಡ್ ಬಗ್ಗೆ ಮಾತನಾಡೋಣ ಆಯಿತಾ. iQOO 90 ಏನಿದೆ, ಇದು 1ರಿಂದ 70% ಕೇವಲ 12 ನಿಮಿಷದಲ್ಲಿ ಮಾಡಿದ್ರೆ, ಈ ಒಂದು OnePlus 10T 1ರಿಂದ 67% 10 ನಿಮಿಷದಲ್ಲಿ ಮಾಡುತ್ತೆ. ಫುಲ್ ಚಾರ್ಜ್ ಮಾಡೋದಕ್ಕೆ OnePlus 10T 19 ನಿಮಿಷ ತೊಗೊಂಡ್ರೆ, iQOO 90 20 ನಿಮಿಷ ತೊಗೊಳುತ್ತೆ. ಜಸ್ಟ್ 1 ನಿಮಿಷ ಡಿಫ್ರೆನ್ಸ್ ಅಷ್ಟೇ ಆಯಿತಾ. ಸೊ ಎರಡೂ ಕೂಡ ಫಾಸ್ಟಾಗಿ ಮಾಡುತ್ತೆ. ಬಟ್ ನಂಬರ್ಸಲ್ಲಿ
ಆನ್ ಪೇಪರ್ ನಂಬರ್ಸಲ್ಲಿ OnePlus 10Tದು ಸ್ಪೆಸಿಫಿಕೇಷನ್ ಜಾಸ್ತಿ, 100 mAh ಜಾಸ್ತಿ ಇದೆ ಮತ್ತು ಚಾರ್ಜಿಂಗಲ್ಲಿ 30 ವ್ಯಾಟ್ ಚಾರ್ಜರ್ ಜಾಸ್ತಿ ಕೊಟ್ಟಿರೋದ್ರಿಂದ ಸ್ವಲ್ಪ ಪಾಯಿಂಟನ್ನು ಈ ಒಂದು OnePlus 10T ಕೊಡೋಣ ಆಯಿತಾ. ಪಾಪ ಒಂದರಲ್ಲಾದರೂ ವಿನ್ ಆಗಲಿ ಅಂತ ಅಷ್ಟೇನೇನೂ ಇಲ್ಲ. ಸೊ ಸ್ವಲ್ಪ ಪಾಯಿಂಟ್ ಇದು ವಿನ್ ಆಗುತ್ತೆ. ಅದನ್ನು ಬಿಟ್ಟರೆ ಎರಡರಲ್ಲೂ ಕೂಡ ವೈಫೈ 6 ಇದೆ ನಿಮಗೆ, ಎರಡರಲ್ಲೂ ಬ್ಲೂಟೂತ್ 5.3 ಸಿಗ್ತಾರೆ, ಒಂದೊಂದು ಕ್ಯಾರಿ ಅಗ್ರಿಗೇಷನ್ ಎರಡರಲ್ಲೂ ಇದೆ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ಸ್ಪೀಕರ್ ಎರಡೂ ಕೂಡ ಚೆನ್ನಾಗಿ, ಎರಡೂ ಕೂಡ ಸ್ಟೀರಿಯೋ ಸ್ಪೀಕರ್ ಎರಡೂ ತುಂಬ ಚೆನ್ನಾಗಿರುವಂಥದ್ದು, ಎರಡರಲ್ಲೂ ಕೂಡ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಸೊ ಆಲ್ಮೋಸ್ಟ್ NFC ಇದೆ, ಆಲ್ಮೋಸ್ಟ್ ಸೇಮ್ ಫೀಚರ್ ಉಳಿದಂಗೆ ಆಯಿತಾ. ಅಡಿಷ್ನಲ್ ನಿಮ್ಗೆ ಏನೋ ಸಿಗ್ತದೆ, ಎರಡರಲ್ಲೂ ಕೂಡ ನಿಮಗೆ ಎಸ್ ಡಿ ಕಾರ್ಡ್ ಸ್ಲಾಟ್ ಇಲ್ಲ, ಡ್ಯುಯಲ್ ಸಿಮ್ ಹಾಕೊಬೋದು ನೀವು. ಸೊ ಆ ರೀತಿ. ಸೊ ಇದಿಷ್ಟು ಇವೆರಡು ಫೋನ್ಗಳ ಕೆಲವೊಂದು ಸ್ಪೆಸಿಫಿಕೇಶನ್. ಎರಡು ಕೂಡ ಕೂಲಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಆಯಿತಾ. ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇದೆ ಎರಡರಲ್ಲೂ ಕೂಡ, ವ್ಯಾಕ್ಯೂಮ್ ಚೇಂಬರ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್. ಸೊ ಎರಡರಲ್ಲೂ ಆಲ್ಮೋಸ್ಟ್ ಗೇಮಿಂಗ್ಗೆ ತುಂಬ ಚೆನ್ನಾಗಿದೆ. ಇನ್ನು ಪ್ರೈಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡು ಕೂಡ ಬೇಸ್ ಪ್ರೈಸ್ 50,000 ರೂಪಾಯಿಗೆ ಲಾಂಚ್ ಆಗಿದೆ ಆಯಿತಾ. ಆದರೆ ಎಫೆಕ್ಟಿವ್ ಪ್ರೈಸ್ ಬಂದ್ಬಿಟ್ಟು iQOO 90 ಸ್ವಲ್ಪ ಕಡಿಮೆ ಇದೆ, ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು 46,000 ರೂಪಾಯಿಗೆ ಒಂದು iQOO 90 ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡ್ಬೋದು. ಅದೇ ಈ ಒಂದು OnePlus 10Tಗೆ ಬಂತು ಅಂತ ಅಂದರೆ ಸುಮಾರು 47-48,000 ರೇಂಜ್ ಆಗುತ್ತೆ ಎಫೆಕ್ಟಿವ್ ಪ್ರೈಸು. ಸೊ ಬ್ಯಾಂಕ್ ಆಫರ್ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಬಟ್ ಪ್ಲಸ್ ಒಂದು iQOO 90ಗೆ ಇನ್ನೊಂದು ಹೊಸ ಆಫರ್ ತೊಗೊಂಬಂದಿದ್ದಾರೆ ಆಯಿತಾ, ಎಕ್ಸ್ಚೇಂಜ್ ಆಫರು. ನೀವೇನಾದರೂ MI, ರಿಯಲ್ಮಿ ಅಥವಾ OnePlus ಫೋನ್ ಯೂಸ್ ಮಾಡ್ತಾ ಇದ್ರೆ ಅಂಥವರು ಅಡಿಷ್ನಲ್ ಅಂಥವ್ರಿಗೆ OnePlus, MI, ರಿಯಲ್ಮಿ, ಸೊ ಈ 3 ಬ್ರ್ಯಾಂಡಲ್ಲಿ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಅಂಥವ್ರಿಗೆ 5,000 ಅಡಿಷ್ನಲ್ ಎಕ್ಸ್ಚೇಂಜ್ ಬೋನಸ್ ಕೊಡ್ತಾ ಇದ್ದಾರೆ. ಎಕ್ಸ್ಚೇಂಜ್ ಆಫರು 5,000 ಎಕ್ಸ್ಟ್ರಾ ಕೊಡ್ತಾರಂತೆ. ಸೊ ಆ ರೀತಿ ಎಕ್ಸ್ಚೇಂಜ್ ಬೋನಸ್ನ ಮುಖಾಂತರ ಈ ಒಂದು ಫೋನ್ನ ಇನ್ನೂ ಕಡಿಮೆ ಪರ್ಚೇಸ್ ಮಾಡಬಹುದು. ಸೊ ಟ್ರೈ ಮಾಡಿ ನೋಡಿ, ಫೋನ್ಗಳಿದ್ರೆ ನಿಮ್ಗೆ ವರ್ತ್ ಅಂತ ಅನ್ನಿಸ್ತು ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಎರಡೂ ಫೋನ್ಗಳ ಕಂಪ್ಯಾರಿಸನ್. ಪರ್ಸ್ನಲಿ ಈ ಒಂದು iQOO 90 ಸ್ಪೆಸಿಫಿಕೇಷನ್ ವೈಸ್ ಸ್ವಲ್ಪ ಚೆನ್ನಾಗಿದೆ. OS ವೈಸ್ ಮಾತನಾಡ್ಬೋದಾಯ್ತಾ. OS ನನಗೆ ಅನಿಸ್ತಂಗೆ ಎರಡರಲ್ಲೂ ಏನು ಮೇಜರ್ ಡಿಫ್ರೆನ್ಸ್ ಅಂತ ಅನಿಸಿಲ್ಲ, ಮತ್ತು ಎರಡೂ ಕೂಡ ನಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡ್ತಾ ಇಲ್ಲ. ಸೊ ಅದರಿಂದ ನನಗೆ ಇದರಲ್ಲಿ ಎರಡೂ ಈಕ್ವಲ್ ಅನ್ನಿಸ್ತು. ಎರಡೂ ಕೂಡ ಲೇಟೆಸ್ಟ್ ಆ್ಯಂಡ್ರಾಯ್ಡ್ 12ನೇ ಹೊಂದಿರುವಂಥದ್ದು. ಸೊ ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಸಿಗ್ತಾರೆ. ಸೊ ನನಗೆ iQOO 90 ಸ್ವಲ್ಪ ಪ್ರೋ ಸೈಡಲ್ಲಿರುವಂಥದ್ದು ಆಯಿತಾ, ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ. ನೀವೇ ನೋಡಿರ್ತೀರ ಸ್ಪೆಸಿಫಿಕೇಷನ್ ವೈಸು, ಸ್ಪೆಕ್ ವೈಸು ಆನ್ ಶೀಟ್ ಪೇಪರು ಈ ಒಂದು iQOO 90 ಪ್ರತಿಯೊಂದನ್ನು ಕೂಡ ಆಲ್ಮೋಸ್ಟ್ ವಿನ್ ಆಗುತ್ತೆ ಆಯಿತಾ. ಸೊ ಇದಿಷ್ಟು ಎರಡು ಫೋನ್ಗಳ ಕಂಪ್ಯಾರಿಸನ್. ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.